ದೀಪ. ತುಳಸಿ, ತುಂಬಾ ಹೊತ್ತಾಯ್ತಾ ದೀಪ ಬಂದು? ಈಗಷ್ಟೇ ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ. ನೀನ್ ಬರ್ತೀಯ ಅನ್ನೋ ನಂಬಿಕೆನೆ ನನ್ಗಿರ್ಲಿಲ್ಲ. ಸದ್ಯ ಬಂದ್ಯಲ್ಲ, ನನ್ಗದೇ ಸಂತೋಷ. ಇವಳು ಬರಕ್ಕೆ ಇವಳು ಮನ್ಸು ಬದಲಾಯಿಸ್ಲಿಲ್ಲಮ್ಮ. ಅದಕ್ಕೆ ಇವಳು ಚಿಕ್ಕಮ್ಮನು ಇವ್ರಪ್ಪನೇ ಕಾರಣ. ಏನಜ್ಜಿ ಹೇಳ್ತಿದ್ದೀರಾ? ಅವ್ರ ಮನ್ಸ್ ಬದಲಾಯಿಸಿ ಇವಳನ್ನ ಕಳ್ಸ್ಕೊಟ್ರಾ? ಅಯ್ಯೋ ನೀನೊಬ್ಳು. ಅವ್ರು ಕಳಿಸ್ಕೊಟ್ಟ ಹಾಗೇನೆ. ಇವಳು ಓದ್ಲೇಬಾರ್ದು ಅಂತ ಅವ್ರು ಅನ್ಕೊಂಡಿರುವಾಗ ಅವ್ರು ಹೇಗಮ್ಮ ಕಳಿಸ್ಕೊಡ್ತಾರೆ? ಇವತ್ತು ಇವ್ರಪ್ಪನು ಚಿಕ್ಕಮ್ಮನು ಸೇರಿ ಮಾಡಿರೋ ಮೋಸ ಇವಳು ಗೊತ್ತಾಗೋಯ್ತು. ಏನ್ ಹೇಳ್ತಿದ್ದೀರಾ ಅಜ್ಜಿ? ನನ್ಗೊಂದು ಅರ್ಥ ಆಗ್ತಿಲ್ಲ. ನೋಡಮ್ಮ, ನೀನು ತುಳಸಿನೂ ನಿಮ್ ಕಾಲೇಜ್ ಹೋಗಿ ಇವಳು ಮುಂದೆ ಓದೋದಿಕ್ಕೆ ಏನಾದ್ರೂ ಸಹಾಯ ಸಿಗುತ್ತಾ ಅಂತ ಕೇಳ್ಕೊಂಡ್ ಬಂದ್ರಲ್ಲ, ಅವರು ಮೇಯರ್ ಹತ್ರ ಕಳ್ಸಿದ್ದಾರೆ. ಅವರು ಇವಳು ಹೆಚ್ಚಿನ ಓದಿಗೆ ಸಹಾಯಕ್ಕೆ ಆರ್ಡರ್ ಮಾಡಿದ್ದಾರೆ. ಏ ತುಳಸಿ, ಅಜ್ಜಿ ಹೇಳ್ತಿರೋದ್ ನಿಜಾನಾ? ನೀ ಕೂಡ್ಲೆ ಕಾಲೇಜಿಗೆ ಸೇರಕ್ಕೆ ಯೋಚನೆ ಮಾಡ್ಬೇಕು ತಾನೆ? ಅದನ್ನೇ ಅಪ್ಪನೂ ಚಿಕ್ಕಮ್ಮನೂ ಸೇರಿ ಹಾಳು ಮಾಡಿದ್ರಲ್ಲ. ಏನೇ ಹೇಳ್ತಿದ್ಯಾ? ಹೌದು ದೀಪ, ನಮ್ ಕಾಲೇಜ್ನವ್ರು ಶಿಫಾರಸ್ ಮಾಡಿರೋ 4 ಜನ ಸ್ಟೂಡೆಂಟ್ಸ್ಗೆ ಮೇಯರು ಫ್ರೀ ಎಜುಕೇಶನ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಆ ಲೆಟರ್ ತಗೊಂಡು ನಮ್ಮ ಪ್ರಿನ್ಸಿಪಲ್ಲು ಮನೆಗೆ ಬಂದಿದ್ದಾರೆ. ಆ ಟೈಮಲ್ಲಿ ನಾನು ಅಜ್ಜಿನೂ ಮನೇಲಿರ್ಲಿಲ್ಲ. ಅದು ಚಿಕ್ಕಮ್ಮನಿಗೆ ಅನುಕೂಲ ಆಗಿದೆ. ಅವ್ರ ಲೆಟ್ರನ್ನ ಹರಿದು ಬಿಸಾಕ್ಬಿಟ್ಟಿದ್ದಾರೆ ದೀಪ. ಪ್ರಿನ್ಸಿಪಲ್ ಬಂದು ಹೋದ ವಿಷಯನೂ ನನ್ನ ಹತ್ರ ಹೇಳ್ದೆ ಮುಚ್ಚಿಟ್ಟಿದ್ದಾರೆ ದೀಪ. ಲೆಟರ್ ಅರ್ಧ ಬಿಸಾಕದ್ರಾ? ಥೂ, ಇಂಥ ಹೆಂಗಸರು ಇರ್ತಾರ? ಅದ್ ಸರಿ, ಈ ವಿಷಯ ನಿನ್ಗೆ ಗೊತ್ತಾಯ್ತು? ನಮ್ಮ ಮನೆಗೆ ಚಂದ್ರ ಬಂದು ಹೇಳಿದ್ಮೇಲೆ ಈ ವಿಷಯ ಗೊತ್ತಾಗಿತ್ತು. ಸರಿ, ನೀನ್ ಆದ ತಕ್ಷಣ ಪ್ರಿನ್ಸಿಪಲ್ನ ನೋಡ್ಬೇಕಿತ್ತು ತಾನೆ? ಅಟ್ಲೀಸ್ಟ್ ನನ್ಗೊಂದು ಫೋನ್ ಮಾಡ್ಬೇಕಿತ್ತು ತಾನೆ? ನಾನ್ ಬರ್ತಿರ್ಲಿಲ್ವಾ? ನಮ್ಮ ಹಳೆ ಪ್ರಿನ್ಸಿಪಲ್ಗೆ ತುಮಕೂರಿಗೆ ಟ್ರಾನ್ಸ್ಫರ್ ಆಗಿದೆ ದೀಪ. ಅವ್ರು ಹೋದ್ರೆ ಏನಾಯ್ತು? ಅದನ್ನ ಹಾಗೆ ಬಿಟ್ಬಿಡಕ್ಕಾಗತ್ತಾ? ಕಾಲೇಜ್ಗೆ ಹೋಗ್ಬೇಕು, ಇಲ್ಲ ಕಾರ್ಪೊರೇಷನ್ಗೆ ಹೋಗಿ ವಿಚಾರಿಸ್ಬೇಕಾಗಿತ್ತು. ಅಲ್ಲಿಗೂ ಹೋದೆ ದೀಪ. ನಿನಗ್ ಸ್ಯಾಂಕ್ಷನ್ ಆದ ಸೀಟ್ನ ಬೇರೆಯವ್ರಿಗೆ ಹೇಗೆ ಅಲರ್ಟ್ ಮಾಡ್ತಾರೆ? ನನ್ ಜೊತೆ ಬಾ, ಕೇಳ್ ನೋಡೋಣ. ಬೇಡ ದೀಪ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಅವ್ರು ಕೊಟ್ಟಿದ್ದ ಟೈಮಲ್ಲಿ ನನಗೆ ಹೋಗೋಕ್ಕಾಗಲಿಲ್ಲ ಅಷ್ಟೆ. ಅದಕ್ಕೆ ನನ್ನ ನೆಕ್ಸ್ಟ್ ವೇಟಿಂಗ್ ಲಿಸ್ಟಲ್ಲಿ ಯಾರಿದ್ರು ಆ ಹುಡುಗಿಗೆ ಸೀಟ್ ಕೊಟ್ಟಿದ್ದಾರೆ. ಅದೇಗ್ ಬಿಡಕ್ಕಾಗತ್ತೆ ತುಳಸಿ? ನಿನ್ಗಿಂತ ಆ ಹುಡುಗಿ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾಳೆ. ನನ್ ಜೊತೆ ಸುಮ್ನೆ ಬಾ, ಅವ್ರ ಹತ್ರ ನಡೆದಿರೋದ್ನೆಲ್ಲ ವಿವರ್ಸ್ ಕೇಳೋಣ. ಬೇಡ ದೀಪ, ಮಧ್ಯದಲ್ಲಿ ನಡೆದ ತಪ್ಪಿಗೆ ಪಾಪ ಆ ಹುಡುಗಿ ಏನ್ ಮಾಡ್ತಾಳೆ? ನನಗೆ ಓದ್ ಸಿಗ್ಲಿಲ್ಲ ಅಂತ ಆ ಹುಡುಗಿ ಕಟ್ಕೊಂಡಿರೋ ಕನ್ಸನ್ನ ನಾಶ ಮಾಡೋದು ಬೇಡ. ಏನ್ ಮಾಡೋದು? ನನ್ನ ಹಣೆ ಬರಹಕ್ಕೆ ಸರ್ಕಾರನೇ ಅಲಾಟ್ ಮಾಡಿರೋ ಸೀಟ್ ಕೂಡ ಸಿಗದೆ ಹೋಯ್ತು. ಇದು ನಿನ್ನ ಹಣೆ ಬರ ಅಲ್ಲ ಕಣೆ, ನಿಮ್ಮಪ್ಪ ಚಿಕ್ಕಮ್ಮ ಮಾಡಿರೋ ಸಂಚು. ನಿಮ್ಮಪ್ಪ ಮದನ್ ಗೋಪಾಲ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ರಲ್ಲ, ಇದು ಅದಕ್ಕಿಂತ ದೊಡ್ಡ ಅನ್ಯಾಯ ತುಳಸಿ. ಒಂದು ಹೆಣ್ಣಿನ ಓದನ್ನ ತಡೆದಿದ್ದಾರೆ ನೋಡು. ಇದು ಎಷ್ಟು ಜನ್ಮ ಎತ್ತಿದ್ರು ಆ ಪಾಪ ಸುಮ್ನೆ ಬಿಡಲ್ಲ ಅವ್ರನ್ನ. ಅಜ್ಜಿ, ನಿಮ್ಗಿದ್ ಗೊತ್ತಾಗ್ಲಿಲ್ವಾ? ಹೋಗ್ಲಿ, ಗೊತ್ತಾದ್ಮೇಲೆ ಸುಮ್ನೆ ಇದ್ರಾ? ಬೇರೆ ಏನಮ್ಮ ಮಾಡಕ್ಕಾಗತ್ತೆ? ಚೆನ್ನಾಗ್ ಬೈದು ಶಾಪ ಹಾಕದೆ ತಾನಾಗೆ ಹುಡ್ಕೊಂಡ್ ಬಂದ ಅವಕಾಶನ ಅವ್ರು ಹಾಳು ಮಾಡ್ಬಿಟ್ರಲ್ಲ. ಅವ್ರು ಮಾಡಿದ ಪಾಪ ಅವ್ರ ಮಕ್ಕಳನ್ನ ಸುಮ್ನೆ ಬಿಡಲ್ಲ. ನಿನ್ನಿಂದಾದ್ರೂ ಇವಳು ಮುಂದಕ್ಕೆ ಓದಕ್ಕೆ ಸಹಾಯ ಆಗತ್ತಾ ನೋಡ್ಬೇಕು. ನನ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಜ್ಜಿ. ಇಷ್ಟೆಲ್ಲ ಆದ್ಮೇಲೂ ತುಳಸಿ ಆ ಮನೇಲಿ ಇರ್ಬೇಕಾ? ಮೊದ್ಲು ಇವಳು ಆಸೆ ಪಡೋ ರೀತಿ ಇವಳು ಓದ್ಬೇಕಮ್ಮ. ಆಮೇಲೆ ಎಲ್ಲಾನು ತೀರ್ಮಾನ ಮಾಡೋಣ. ಇವಳಪ್ಪನು ಚಿಕ್ಕಮ್ಮನು ಹಾಳು ಮಾಡಿರೋ ಓದನ್ನ ನೀನಾದ್ರೂ ಸಿಗೋ ರೀತಿ ಮಾಡಮ್ಮ ಇವಳಿಗೆ. ನೀನು ತುಳಸಿನ ಜೊತೆಲಿ ಕರ್ಕೊಂಡು ಹೋಗ್ಬಾ ಅಮ್ಮ. ತುಳಸಿ ಬಗ್ಗೆ ನೀವೇನ್ ಭಯ ಪಡ್ಬೇಡಿ ಅಜ್ಜಿ. ತುಳಸಿನ ನಾ ಜೋಪಾನವಾಗಿ ಕರ್ಕೊಂಡು ಹೋಗಿದ್ ಬರ್ತೀನಿ. ನಂಗ್ ನಿನ್ ಜೊತೆ ಕಳ್ಸೋಕೆ ನಂಗೇನು ಭಯ ಇಲ್ಲಮ್ಮ. ನೀನು ಅವಳ ಜೀವನನ ಕಾಪಾಡ್ತಾ ಇರೋಳು. ನೀನು ಅವಳ ಜೊತೆ ಇರೋವರೆಗೂ ಅವಳಿಗೆ ಯಾವ ಆಪತ್ತು ಬರೋದಿಲ್ಲ.